ಗುಡ್ ಮಾರ್ನಿಂಗ್ ಎವ್ರಿವನ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಪೂರಿ. ಸುಲಭವಾಗಿ ಮನೇಲೇ ಹೇಗೆ ಪೂರಿ ಮಾಡೋದು ಅಂತ ನೋಡೋಣ. ಪೂರಿ ಯೂಶ್ವಲಿ ಎಲ್ಲರೂ ಮಾಡ್ತಾರೆ, ಕೆಲವು ಫಂಕ್ಷನ್ಸಲ್ಲಿ ಮಾಡೇ ಮಾಡ್ತಾರೆ ಮನೇಲಿ. ಸೊ ಅದು ಹೇಗೆ ಸಾಫ್ಟ್ ಆಗಿರಬೇಕು ಮತ್ತು ಹೇಗೆ ಉಬ್ಬಬೇಕು, ಪೂರಿ ಉಬ್ಬಿದ್ರೆ ತಾನೇ ಚೆನ್ನಾಗಿರೋದು. ಸೊ ಇವತ್ತಿನ ರೆಸಿಪಿ ಅದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಸ್ ಆಫ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈವನ್ ಮೈದಾ ಕೂಡ ಯೂಸ್ ಮಾಡ್ಬೋದು. 1 ಕಪ್ ಮೈದಾ, 1 ಕಪ್ ಗೋಧಿ. ಬಟ್ ಐ ಡೋಂಟ್ ಪ್ರಿಫರ್ ಮೈದಾ ಒಳ್ಳೆಯದಲ್ಲ ದೇಹಕ್ಕೆ. ಸೊ ನಾನು ಸ್ಕಿಪ್ ಮಾಡ್ತೀನಿ ಮೈದಾನ. ಇದು ಬರೀ ಗೋಧಿ ಹಿಟ್ಟು. ಆನಂತರ ಉಪ್ಪು ರುಚಿಗೆ ತಕ್ಕಷ್ಟು. ಇದೇ ಮೆಜರ್ಮೆಂಟಲ್ಲಿ 1 ಕಪ್ನಷ್ಟು ನೀರು ಹಾಕ್ಕೋಬೇಕು. 1 ಕಪ್ಪು ಹಿಂದೆ ಮುಂದೆ ಆಗುತ್ತಷ್ಟೇ. ಕರೆಕ್ಟಾಗಿ 1 ಕಪ್ ಇಟ್ಕೊಳ್ಳಿ. ಆಮೇಲೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಬಿಗಿನರ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. 2 ಕಪ್ಸ್ಗೆ 1 ಕಪ್ ವಾಟರ್. ನೋಡಿ ಫ್ರೆಂಡ್ಸ್, ನಾನು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಯಿತು. ಇದು ಸೆಕೆಂಡ್ ಕಪ್ ಹಾಕ್ತಾಯಿದ್ದೀನಿ ನಾನು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದೊಳ್ಳೆ ಮಿಕ್ಸ್ ಕೊಟ್ಟ ನಂತರ 1 ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟು. ಆನಂತರ ಪೂರಿನ ಚಪಾತಿನ ಯಾವಾಗಲೂ ಈ ರೀತಿ ಕಲಿಸ್ಬೇಕು. ಹೀಗೆ ಕಲಿಸಿದ್ರೆ ಅದು ಸರಿಗೆ ಬರೋದಿಲ್ಲ. ಸೊ ನೀವು ನೋಡಿ, ಈ ರೀತಿ ಇದೇ ಪ್ರೊಸೀಜರ್ ಪೂರಿ ಚಪಾತಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಕಂಪೇರ್ ಟು ಪೂರಿ ಸ್ವಲ್ಪ ಗಟ್ಟಿ ಬರಲಿ. ಅಂದರೆ ತುಂಬ ಗಟ್ಟಿ ಬೇಡ, ತುಂಬ ಸಾಫ್ಟು ಬೇಡ, ಸ್ವಲ್ಪ ಗಟ್ಟಿ ಇರಲಿ. ಬಟ್ ಚಪಾತಿ ಇದೆಯಲ್ಲ, ಕಲಿಸ್ಬೇಕಾದ್ರೆ ಹಿಟ್ಟನ್ನೇ ಕೂಡ ಸಾಫ್ಟಾಗಿ ಕಲಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ಕಲಸಾದ್ಮೇಲೆ ನೀವು ಈಗ ಈ ಹ್ಯಾಂಡ್ ಯೂಸ್ ಮಾಡಬೇಕು. ನೋಡಿ, ನಾನು ಈ ಭಾಗದ ಬೆರಳುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು 2 ಕಪ್ ಹಾಕ್ಕೊಂಡಿದ್ದೀನಿ ಅಲ್ವಾ. ಸೊ 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ, ಈಗ ಕಲಸಿದ್ದಾಗಿದೆ. ಫಸ್ಟು ನೀವು ಈ ಬೆರಳುಗಳನ್ನ ಯೂಸ್ ಮಾಡಿದರೆ, ಆನಂತರ ಈ ಬೆರಳು ಏನಿದೆ, ಈ ಜಾಗ ಹಸ್ತ ಅಂತ ಏನು ಹೇಳ್ತಾರೆ, ಅದನ್ನು ಯೂಸ್ ಮಾಡಿ ನೋಡಿ ಈ ರೀತಿ ಮೆದ್ದಿಸ್ಕೋಬೇಕು. ಈಗಾಗಿದೆ ಇದು. ಐ ವಿಲ್ ಶೋ ಯು. ನೋಡಿ, ಈ ರೀತಿ ಇದೆ. ಸೊ ಈ ಸೈಡ್ಸಲ್ಲಿರೋದನ್ನೆಲ್ಲ ಹೀಗೆ ಮಾಡ್ಕೊಂಬಿಟ್ರೆ, ಸೊ ಅದು ಪೂರಿ ಜೊತೆಗೆ ಸೇರಿಸ್ಕೊಳ್ಳಿ, ಹಿಟ್ಟಿನ ಜೊತೆಗೆ. ಈಗ ಇದನ್ನು ಒಂದು ಬಟ್ಟೆನೋ ಅಥವಾ ಯಾವುದಾದ್ರೂ ಬೌಲ್ ಅಥವಾ ಬಟ್ಟೆ ಜೊತೆ ಮುಚ್ಚಿಟ್ಬೋದು. ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ನೋಡಿ, ಗೊತ್ತಾಗ್ತಿದೆ ಅಲ್ವಾ? ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದನ್ನು ಮುಚ್ಚಿಟ್ಕೊಳ್ಳೋಣ. ಆಲ್ಮೋಸ್ಟ್ ಇದು 20ರಿಂದ 30 ನಿಮಿಷ ನೆನೆಯಲಿ, ಅಂದರೆ ಅರ್ಧ ಗಂಟೆ ರೆಸ್ಟ್ ಆಗಲಿ. ರೆಸ್ಟ್ ಮಾಡಿ ಅದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿರುತ್ತೆ. ನಾನು ಅದಕ್ಕೆ ಹೇಳಿದ್ದು ಪೂರಿಗೆ ಯಾವಾಗಲೂ ಸ್ವಲ್ಪ ಹಾರ್ಡಾಗಿ ಕಲಿಸ್ಕೋಬೇಕು ಅಂತ. ಯಾಕಂದರೆ ನೋಡಿ, ಇದನ್ನು ಹಿಟ್ಟನ್ನ ಕಲಸಿಟ್ಟಾಗ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗಿದೆ. ಸೊ ಅದೇನಾಗಿದೆ ಅಂದರೆ ಸಾಫ್ಟ್ ಆಗುತ್ತೆ. ಸೊ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪೂರಿನ ಒಂದು ಸತಿ ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಳಿ. ಕಲಿಸ್ಬಿಟ್ಟು ಆದಷ್ಟು ಪೂರಿ ಚಿಕ್ಕದು ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೈಡ್ಸು ತುಂಬ ತೆಳು ಇರಬೇಕು, ಮಧ್ಯ ದಪ್ಪ ಇರಬೇಕು. ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಪೂರಿ ಮಾಡೋದು ಇದೊಂದು ಟಿಪ್ಪು. ಮತ್ತು ಈ ಏನು ಹೇಳ್ತೀವಿ, ಈ ಹಿಟ್ಟಿನಲ್ಲಿ ಅದ್ದಿ ಪೂರಿ ಲಟ್ಟಿಸ್ಕೊಳ್ಳೋಣ. ಸಾಕು. ನೋಡಿ, ನಿಮಗೆ ನಾನು ತೋರಿಸ್ತೀನಿ ಎಷ್ಟು ತಿನ್ನೆಸ್ ಇದೆ ಅಂತ. ನೋಡಿ, ಐ ಥಿಂಕ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟು ದಪ್ಪ ಇರಲೇಬೇಕು ಪೂರಿಗೆ. ಆನಂತರ ನೋಡಿ ಫ್ರೆಂಡ್ಸ್, ಒಂದು ದಪ್ಪ ಗಾತ್ರದ ನಿಂಬೆಹಣ್ಣಿನ ದಪ್ಪ ಗಾತ್ರದ ಹಿಟ್ಟು ತೊಗೊಂಡು ಈಗ ಇದನ್ನು ಅದ್ದು ಹಿಟ್ಟು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಒಳಗಡೆ ಹಿಟ್ಟು ಅಂದರೆ ಏನು ಹೇಳ್ತೀವಿ, ಆ ಹಿಟ್ಟು ತಳದಲ್ಲಿ ಸೇರಿಕೊಂಡು ಕಪ್ಪು ಕಾಣಿಸುತ್ತೆ ಎಣ್ಣೆ.
ಹಾಂ ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಈಗ ಇದನ್ನು ನಿಮ್ಗೆ ಯಾವುದಾದ್ರೂ ಒಂದು ಕಪ್ ಇರುತ್ತಲ್ಲ, ಆ ಕಪ್ಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಇದು ಇನ್ನೂ ಪುಟ್ಟ ಕಪ್ಪು. ಈಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ. ಹಾಂ ಫ್ರೆಂಡ್ಸ್, ನೀವು ಪೂರಿಯೇ ಆಗಲಿ ಚಪಾತಿನೇ ಆಗಲಿ ಯಾವಾಗಲೂ ಒತ್ತಬೇಕಾದ್ರೆ ಹೀಗೆ ಒತ್ತಬೇಕು ನೋಡಿ. ಸೈಡ್ಸ್ ತೆಳು ಬರಬೇಕು. ಕಾಣಿಸ್ತಿದೆ ಅಲ್ವಾ, ಪೂರಿ ರೊಟೇಟ್ ಆಗ್ತಾ ಇದೆ ನಮ್ಮದು. ಸೊ ಓಕೆ, ಬನ್ನಿ ಇದನ್ನು ಎಣ್ಣೆಗೆ ಹಾಕಿ ತೋರಿಸ್ತೀನಿ ನೋಡಿ. ಈಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಣ. ಓಕೆ, ಕಾದಿದೆ. ಈಗ ಒಂದೊಂದೇ ಚಿಕ್ಕ ಚಿಕ್ಕ ಪೂರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಂ ನೋಡಿ ಫ್ರೆಂಡ್ಸ್, ಈಗ ಇದನ್ನು ಮುಳುಗಿಸ್ಬೇಕು. ಈ ರೀತಿ ಮುಳುಗಿಸೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ. ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ಪೂರಿಗಳು. ಇದೊಂದು ರೀಸನ್ನು. ಈಗ ನೋಡಿ ನಾನು ಮಾಡಿರೋದು ಹಾಕ್ತಾಯಿದ್ದೀನಿ. ಯಾವಾಗಲೂ ಪೂರಿ ಮಾಡಬೇಕಾದ್ರೆ ಮೀಡಿಯಮ್ ಮತ್ತು ಹೈ ಫ್ಲೇಮ್ ಎರಡರ ಮಧ್ಯೆ ಇರಬೇಕು. ತುಂಬ ಲೋ ಫ್ಲೇಮಲ್ಲಿ ಮಾಡಿದ್ರೆ ಏನಾಗುತ್ತೆ, ಪೂರಿ ಉಬ್ಬುತ್ತಲ್ವ, ಹಾಗೆ ಎಣ್ಣೆ ಕುಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಈ ರೀತಿ ಆನಂತರ ನೋಡ್ತಿದ್ದೀರಲ್ಲ, ಪೂರಿ ಉಬ್ತಾ ಇದೆ. ನೀವು ಆದಷ್ಟು ಪೂರಿನ ಸ್ವಲ್ಪ ಚಿಕ್ಕದಾಗೇ ಮಾಡ್ಕೊಳ್ಳಿ. ಹಾಂ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಕಾಣಿಸ್ತಿದೆಯಾ? ಈ ಪೋರ್ಷನಲ್ಲಿ ಇಲ್ಲಿ ಹೋಲಾಗಿದೆ. ಈ ರೀತಿ ಹೋಲಾದಮೇಲೆ ಆ ಪೂರಿನ ದಬಾ ಮರ್ಚಾಕಬೇಡಿ. ಮರ್ಚಾಕಿದ್ರೆ ಏನಾಗುತ್ತೆ, ಎಣ್ಣೆ ಕುಡಿದು ಬಿಡುತ್ತೆ. ಹಾಂ ಫ್ರೆಂಡ್ಸ್, ನೋಡ್ತಿದ್ದೀರಾ ಅಲ್ವಾ ನನ್ನ ಪೂರಿ? ಇವೊಂದು ಚಿಕ್ಕ ಚಿಕ್ಕದು ಅಷ್ಟೇ, ಎಲ್ಲನೂ ಉಬ್ಬಿದೆ. ಕೆಲವು ಸತಿ ಅರ್ಧ ಉಬ್ಬುತ್ತೆ, ಇನ್ನರ್ಧ ಉಬ್ಬಲ್ಲ. ಸೊ ಏನಾಗಿರುತ್ತೆ ಅಂದರೆ ಅಲ್ಲಿ ನಮ್ಮ ಹ್ಯಾಂಡ್ ಪ್ರೆಷರ್, ಕೈಯಿನ ಪ್ರೆಷರ್ ಏನಿದೆ ಒತ್ತಬೇಕಾದ್ರೆ ಅದು ಜಾಸ್ತಿ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ರೆಸಿಪಿ. ನೋಡಿದ್ರಿ ಅಲ್ವಾ? ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಥ್ಯಾಂಕ್ ಯು, ಬಾಯ್.